ನಮಸ್ಕಾರ ವೀಕ್ಷಕರೇ, ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ರೆಸಿಪಿಯನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಹಬ್ಬದ ದಿನ ಜಾಸ್ತಿ ಸಮಯ ವ್ಯರ್ಥ ಮಾಡೋದೇ ಬೇಡ. ಒಂದೇ ಸಲ ಕುಕ್ಕರ್ನಲ್ಲಿ ಅಕ್ಕಿ ಬೇಳೆಯನ್ನು ಇಟ್ಬಿಟ್ಟು ಯಾವ ರೀತಿಯಾಗಿ ಖಾರ ಪೊಂಗಲ್ ಸಿಹಿ ಪೊಂಗಲನ್ನು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡ್ಕೊಳ್ಳೋಣ. ಬನ್ನಿ, ಈಗ ನಾನು ಶುರು ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಂಚೆ ನಾನು ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಈ ಅರ್ಧ ಕಪ್ನಷ್ಟು ನೀವು ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಿಂದ ತಗೊಳ್ಬಹುದು. ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಒಂದು 3-4 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಡಿ. ಇದು ಒಳ್ಳೆ ಘಮ ಬರ್ತಾ ಇದೆ ಅಂತ ಅನ್ಸುತ್ತಲ್ಲ, ಆಗ ನಾವು ಇದರಲ್ಲಿ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನೀವು ಹೆಸರು ಬೇಳೆಯನ್ನು ಎಷ್ಟು ತೊಗೊಂಡಿರ್ತೀರಲ್ಲ ಅದೇ ಪ್ರಮಾಣದಲ್ಲಿ ಅಕ್ಕಿಯನ್ನು ಕೂಡ ತೊಗೊಳ್ಬೇಕು. ಅಂದಾಜು 1 ಕಪ್ ಹೆಸರು ಬೇಳೆ ತೊಗೊಂಡ್ರೆ 1 ಕಪ್ ಅಕ್ಕಿ, ಆ ರೀತಿ. ನಾನು ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡಿರೋದ್ರಿಂದ ಅರ್ಧ ಕಪ್ನಷ್ಟೇ ಅಕ್ಕಿಯನ್ನು ಕೂಡ ಹಾಕೊಳ್ತಿದ್ದೀನಿ. ಅಕ್ಕಿ ಹಾಕೊಂಡ್ಮೇಲೆ ನಾವು ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಡ. 30 ಸೆಕೆಂಡ್ನಷ್ಟು ಹುರ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈಗ ಅಕ್ಕಿ ಮತ್ತು ಹೆಸರು ಬೇಳೆ ಎರಡನ್ನು 3-4 ಸಲ ಚೆನ್ನಾಗಿರೋ ನೀರಿನಲ್ಲಿ ತೊಳಿಬೇಕಾಗಿದೆ. ನಾನು ಕೂಡ ತೊಳ್ಕೊಂಡಿದ್ದೀನಿ. ತೊಳೆದು ಆದಮೇಲೆ ನಾನು ಇದರಲ್ಲಿ ಈಗ 3.5 ಕಪ್ನಷ್ಟು ನೀರನ್ನು ಹಾಕೊಳ್ತಿದ್ದೀನಿ. 1 ಕಪ್, ಈಗ ಅರ್ಧ ಕಪ್ ಹೆಸರುಬೇಳೆ ಅರ್ಧ ಕಪ್ ಅಕ್ಕಿ ಎರಡೂ ಸೇರಿ 1 ಕಪ್ ಆಗುತ್ತೆ. ನೀವು 3 ಅಥವಾ 3.5 ಕಪ್ನಷ್ಟು ನೀರು ಹಾಕಿ 1 ಚಮಚ ತುಪ್ಪ ಹಾಕಿಬಿಟ್ಟು ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ ನೀವು ಬೇಯೋದಕ್ಕೆ ಇಡ್ಬೋದು. ನಾನು ಕೂಡ ಹಾಗೆ ಮಾಡಿದ್ದೀನಿ. 3.5 ಕಪ್ನಷ್ಟು ನೀರು ಹಾಕಿ 1 ಚಮಚ ತುಪ್ಪ ಹಾಕಿದ್ದೀನಿ. ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಮಾಡ್ಕೊಳ್ತೀನಿ. ಪೂರ್ತಿ ವಿಷಲ್ ಎಲ್ಲ ಆಗಿ ತಣ್ಣಗಾದ್ಮೇಲೆ ಕುಕ್ಕರ್ದ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಮೆತ್ತಗೆ. ಈಗ ನಾವೇನು ಮಾಡಬೇಕಂದ್ರೆ, ಇಷ್ಟು ಅಕ್ಕಿ ಬೇಳೆಯಲ್ಲಿ ಬೆಂದಿರೋಂಥ ಅನ್ನದಲ್ಲಿ ನಾವು ಅರ್ಧ ಭಾಗ ಮಾಡ್ಕೊಳ್ಳೋಣ. ಸಿಹಿ ಪೊಂಗಲ್ಗೆ ಅರ್ಧ, ಖಾರ ಪೊಂಗಲ್ಗೆ ಅರ್ಧ. ಒಂದು ಬೌಲ್ನಲ್ಲಿ ಸಿಹಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅನ್ನವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮೆತ್ತಗಾಗಿದ್ರೇ ಚೆನ್ನಾಗಾಗೋದು. ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಮೊದಲಿಗೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಈ ಕುಕ್ಕರಲ್ಲಿರೋ ಅನ್ನಕ್ಕೆ 1 ಕಪ್ನಷ್ಟು ಬಿಸಿ ಕುದೀತಾ ಇರೋ ನೀರು ಹಾಕೊಳ್ಳಿ. ಮೊದಲಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ. ಒಂದು ಅರ್ಧ ಚಮಚ ಅರಿಶಿನ ಮತ್ತು ಅರ್ಧ ಚಮಚ ಉಪ್ಪು ಕೂಡ ಹಾಕೊಂಡಿದ್ದೀನಿ ಖಾರ ಪೊಂಗಲ್ಗೆ. ನೋಡಿ, 1 ಕಪ್ನಷ್ಟು ಬಿಸಿನೀರು ಹಾಕೊಳ್ಳಿ. ಅರ್ಧ ಕಪ್ ಅರಿಶಿನ ಅರ್ಧ ಕಪ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಪರ್ಫೆಕ್ಟ್ ಪೊಂಗಲ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಒಗ್ಗರಣೆ ಹಾಕೊಂಡ್ಬಿಟ್ರೆ ಖಾರ ಪೊಂಗಲ್ ತಯಾರಾಗ್ಬಿಡುತ್ತೆ. ಇದನ್ನ ಪಕ್ಕಕ್ಕಿಡಿ. ಈಗ ನಾವೇನು ಮಾಡಬೇಕಂದ್ರೆ, ಒಂದು ಕಡಾಯಿನೋ ಅಥವಾ ಒಂದು ಚಿಕ್ಕ ಪ್ಯಾನ್ನೋ ಯಾವುದಾದ್ರೂ ತೊಗೊಳ್ಳಿ. ಈ ಕಡಾಯಿಯಲ್ಲಿ ನಾನೀಗ 2-3 ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಕಡಿಮೆ ಬೇಕಾದರೆ ತುಪ್ಪ ಕಡಿಮೆ ಹಾಕೊಂಡು ಎಣ್ಣೆ ಕೂಡ ಬಳಸ್ಕೊಳ್ಬೋದು. ಅದೇ ತುಪ್ಪದಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ. ತುಪ್ಪಕ್ಕಾದ್ಮೇಲೆ 1 ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಕೂಡ ಚಟಪಟ ಆದಮೇಲೆ 1 ಚಮಚ ಜೀರಿಗೆ ಕೂಡ ಹಾಕೊಂಡಿದ್ದೀನಿ. ಹಾಗೆಯೇ ಕೆಲವು ಕರಿಬೇವು ಎಲೆಗಳನ್ನ ಕೂಡ ಹಾಕೊಳ್ಳೋಣ. 1-2 ಕಡ್ಡಿಯಷ್ಟು ನಾನು ಹಾಕೊಂಡಿದ್ದೀನಿ. ಒಂದು 3-4 ಹಸಿಮೆಣಸಿಕಾಯಿನ ಸ್ಲೈಸ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. 1-2 ಚಮಚದಷ್ಟು ಗೋಡಂಬಿ ಹಾಕೊಂಡಿದ್ದೀನಿ. ಅರ್ಧ ಚಮಚದಷ್ಟು ತುರಿದಿಟ್ಕೊಂಡಿರುವಂಥ ಶುಂಠಿಯನ್ನು ಹಾಕೊಂಡಿದ್ದೀನಿ. ಈ ಶುಂಠಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವನ್ನೆಲ್ಲ ಹಾಗೆಯೇ ಹುರ್ಕೊಳ್ತಾ ಇರೋಣ. ಹುರ್ಕೊಳ್ತಾನೆ ನಾನು ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಹೋಗ್ತೀನಿ. ನಾನು 1/4 ಚಮಚದಷ್ಟು ಅಂದರೆ ಚಿಟಿಕೆಷ್ಟು ಹಿಂಗೆ ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚ ಕಾಳು ಮೆಣಸನ್ನು ಹಾಕೊಳ್ಳೋಣ. ಅದು ಕೂಡ ತುಂಬ ಒಳ್ಳೆ ರುಚಿ ಕೊಡುತ್ತೆ. 2-3 ಚಮಚದಷ್ಟು ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋಣ. ಆಗಾಗ ಒಂದೊಂದೇ ಸಾಮಗ್ರಿ ಹಾಕ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಈಗ ಕೊನೆಯಲ್ಲಿ 1/4 ಚಮಚದಷ್ಟು ಅರಿಶಿನ ಹಾಕೊಳ್ತಿದ್ದೀನಿ, ಒಳ್ಳೆ ಬಣ್ಣಕ್ಕೋಸ್ಕರ. ಆಲ್ರೆಡಿ ಅನ್ನದಲ್ಲೂ ಕೂಡ ಹಾಕೊಂಡಿದ್ದೀನಿ, ಹಾಗಾಗಿ ಇಲ್ಲೇ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಈಗ ಒಗ್ಗರಣೆ ತಯಾರಾಗಿದೆ. ಅನ್ನವನ್ನು ನಾವು ಒಗ್ಗರಣೆಗೆ ಸೇರಿಸ್ಕೊಂಡ್ಬಿಡೋಣ. ಅಥವಾ ಒಗ್ಗರಣೆಯನ್ನೇ ನೀವು ಅನ್ನಕ್ಕೆ ಸೇರಿಸ್ಕೊಳ್ಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು, ನಿಮ್ಮ ಅನುಕೂಲ. ನಾನು ಅನ್ನವನ್ನು ಒಗ್ಗರಣೆಗೆ ಈಗ ಸೇರಿಸ್ಕೊಂಡಿದ್ದೀನಿ. ಕುಕ್ಕರಲ್ಲೂ ಕೂಡ ಅನ್ನ ಅಂಟ್ಕೊಂಡಿದೆ. ಬಿಸಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ಳೋಣ. ನೀರು ನೀರೇ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಕೋಬೇಡಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಪೊಂಗಲ್ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಸಿ ನೀರನ್ನು ಹಾಕಿ, ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕಬೇಡಿ, ಗಂಟು ಆಗಿಬಿಡುತ್ತೆ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಆಗಿದೆ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದ್ಭುತವಾದ ಖಾರ ಪೊಂಗಲ್ ತಯಾರಾಗಿದೆ. ಕೇವಲ ಸಂಕ್ರಾಂತಿ ಹಬ್ಬಕ್ಕಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ನಿಮ್ಗೆಲ್ಲರಿಗೂ ಈ ಖಾರ ಪೊಂಗಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನೀವು ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಮಾಡಿಬಿಟ್ಟು ಸಿಹಿ ಪೊಂಗಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳಿ. ಈಗ ಈ ಸಿಹಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅರ್ಧದಷ್ಟು ಅನ್ನವನ್ನು ನಾನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಈ ಪ್ಯಾನ್ಗೆ ಅರ್ಧ ಕಪ್ ಅನ್ನಕ್ಕೆ 1 ಕಪ್ನಷ್ಟು ಬೆಲ್ಲ ಬೇಕಾಗುತ್ತೆ. ಅದೇ ಕಪ್ಪಿನ ಅಳತೆಯಿಂದ 1 ಕಪ್ ಬೆಲ್ಲ ತೊಗೊಳ್ಳಿ. ಆ ಬೆಲ್ಲಕ್ಕೆ
ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಬೆಲ್ಲ ಕರಗೋದಕ್ಕೆ ಬಿಡೋಣ. ನಿಮಗೆ ಸಿಹಿ ಪ್ರಮಾಣ ಕಡಿಮೆ ಬೇಕಂದರೆ 3/4 ಕಪ್ ಕೂಡ ಬೆಲ್ಲ ಹಾಕ್ಕೊಳ್ಬೋದು. ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಈ ಬೆಲ್ಲವನ್ನು ನಾವು ಶೋಧಿಸ್ಕೊಳ್ಬೇಕು. ಯಾಕೆಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ. ನಾನು ಕೂಡ ಶೋಧಿಸಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಈಗ ಮತ್ತೆ ಅದೇ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಅನ್ನವನ್ನು ಹಾಕ್ಕೊಳ್ಳೋಣ. ಬೆಲ್ಲಕ್ಕೆ ಪಾಕ ಅಂಟು ಅಂತ ಏನೂ ಬರೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಈಗ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟೆಲ್ಲ ಹೋಗೋ ರೀತಿಯಾಗಿ. ನೋಡಿ, ಈ ರೀತಿಯಾಗಿರುವಂಥ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸ್ನ ಕೂಡ ಹಾಕೊಳ್ತೀನಿ. ಅದಕ್ಕಿಂತ ಮುಂಚೆ ಆಗಾಗ ಒಂದು ಅರ್ಧ ಚಮಚ ತುಪ್ಪ ಹಾಕೊಳ್ಳಿ. ಒಳ್ಳೆ ದೇವಸ್ಥಾನದ ಶೈಲಿಯ ಸಿಹಿ ಪೊಂಗಲ್ ರೆಸಿಪಿ ನಾನು ಇವತ್ತು ತೋರಿಸ್ತಾ ಇರೋದು. ತುಪ್ಪ ಹಾಕೋದಕ್ಕೆ ಕಂಜೂಸ್ತನ ಮಾಡಲೇಬೇಡಿ, ಚೆನ್ನಾಗಿ ಹಾಕ್ಕೊಳ್ಳಿ. ಈಗ ಒಂದು ಚಿಕ್ಕ ಪ್ಯಾನ್ನಲ್ಲಿ ಒಂದು 2 ಚಮಚ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ತೀನಿ. ತುಪ್ಪ ಕರಗಿದ ಮೇಲೆ ನಾನು ಒಂದು 2 ಚಮಚದಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಹುರಿದಿದೆ, ಸ್ವಲ್ಪ ಕೆಂಪಗಾಗಿದೆ ಅಂತ ನಿಮಗೆ ಅನಿಸುತ್ತಲ್ಲ, ಆಗ ನೀವು ಒಣ ದ್ರಾಕ್ಷಿ ಮತ್ತು ಗಸಗಸೆಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾನು 2 ಚಮಚ ಒಣ ದ್ರಾಕ್ಷಿ, ಒಂದು ಅರ್ಧ ಚಮಚ ಗಸಗಸೆ ಹಾಕ್ಕೊಂಡಿದ್ದೀನಿ. ಇವನ್ನು ಕೂಡ ಈಗ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳೋಣ, ದ್ರಾಕ್ಷಿ ಉಬ್ಬೋವರೆಗೂ. ದ್ರಾಕ್ಷಿ ಉಬ್ಬಿದ ತಕ್ಷಣ ತುಪ್ಪದ ಸಮೇತನೇ ದ್ರಾಕ್ಷಿ, ಗೋಡಂಬಿ, ಗಸಗಸೆಯನ್ನು ನಾನು ಪೊಂಗಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದು 2 ಚಮಚ ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜಾಸ್ತಿ ಬೇಡ, 2 ಚಮಚ ಸಾಕು. ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಎಕ್ಸ್ಟ್ರಾ ತುಪ್ಪ ಬೇಕು ಅನಿಸಿದ್ರೆ ಇನ್ನೂ ಒಂದು ಅರ್ಧ ಚಮಚದಷ್ಟು ನೀವು ಕೊನೆಯಲ್ಲಿ ಮತ್ತೆ ಹಾಕ್ಕೊಳ್ಬೋದು. ಈಗ ತುಂಬ ಒಳ್ಳೆ ಸುವಾಸನೆ ಬರ್ತಾಯಿದೆ ಪೊಂಗಲ್ದು. ಇನ್ನೊಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ. ಇದು ಆಪ್ಷನಲ್, ನಿಮಗೆ ಕಡಿಮೆ ತುಪ್ಪ ಬೇಕಂದರೆ ಕಡಿಮೆಯಲ್ಲೇ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಪ್ಪ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಳ್ಳೆ ಅದ್ಭುತವಾದ ಕನ್ಸಿಸ್ಟೆನ್ಸಿಯಲ್ಲಿ ಸಿಹಿ ಪೊಂಗಲ್ ತಯಾರಾಗಿದೆ. ತುಂಬ ಒಳ್ಳೆ ಘಮ ಘಮ ಅಂತ ಒಳ್ಳೆ ಸುವಾಸನೆ ಕೂಡ ಬರ್ತಾ ಇದೆ. ನೋಡಿ ಕನ್ಸಿಸ್ಟೆನ್ಸಿ ಹೇಗಾಗಿದೆ, ಅದ್ಭುತವಾಗಿ 100% ದೇವಸ್ಥಾನದಲ್ಲಿ ಪ್ರಸಾದದ ರೂಪವಾಗಿ ಕೊಡ್ತಾರಲ್ಲ ಅದೇ ಥರ ಆಗಿದೆ ಈ ಸಿಹಿ ಪೊಂಗಲ್. ನೀವು ಕೂಡ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದೇ ಸಲ ಅಕ್ಕಿ ಬೇಳೆಯನ್ನು ಬೇಯಿಸ್ಕೊಂಡು ದಿಢೀರಾಗಿ ಹೇಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ನ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಕೂಡ ಅದೇ ವಿಧಾನದಲ್ಲೇ ಟ್ರೈ ಮಾಡ್ಕೊಳ್ಳಿ, 100% ಸಕ್ಸಸ್ ಆಗುತ್ತೆ. ಮನೆಯಲ್ಲಿ ಇರೋರೆಲ್ಲ ಬೆರಳು ಚೀಪ್ಕೊಂಡು ತಿನ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನಿಮ್ಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಂಕ್ರಾಂತಿ ನಿಮ್ಮ ಬಾಳಿಗೆ ಒಳ್ಳೆಯದನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.